ಅಲ್ಲಿ ಆರಂಭಿಕ ಹಂತದ ಆಟಗಾರ ಅಂಗಡಕ್ಕಿಳಿರಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆರಂಭಿಕ ಹಂತದ ಆಟಗಾರ ಅಂಗಡಕ್ಕಿಳಿತಾ ಇದ್ದಾರೆ. ಚೂ ನವೀನ ಮತ್ತು ಶಶಿ ಆರಂಭಿಕ ಹಂತದ ಆಟಗಾರರು. ಸಮಯ ಆರಂಭ. ಮೊದಲವರ್ಗಾಗಿ ಅಕ್ಷಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಏಕತಾ ಹೊಸನಗರ. ಸಮಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಪಂದ್ಯ ಮುಂದುವರಿಸಿ 5 ಓವರ್ಗಳ ಫೈನಲ್ ಹೋರಾಟ. ಮೊದಲ ಚೆಂಡು ಡಿಪೆಕ್ಷ ಕವರ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದೇನೆ. ಮೊದಲ ಚೆಂಡಿನಲ್ಲಿ ಒಂದು ಬಿರುಸಿನ ಬೌಂಡ್ರಿಯನ್ನು ಚೂ ನವೀನ ದಾಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ. ಪಂದ್ಯ ಓದಾಕೊಂದು ನಿರ್ಣಾಯಕ ಭೂಮಿಕೆಯನ್ನು ವಹಿಸ್ತಾ ಇರ್ತಕ್ಕಂಥ ಚೂ ನವೀನ ಫೈನಲ್ ಹೋರಾಟದ ಮೊದಲ ಚೆಂಡಿನಲ್ಲೂ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಮತ್ತೆ ಆರಂಭವನ್ನು ಪಡ್ಕೊಳ್ತಾ ಇದೆ 4 ಮುಖಾಂತರವಾಗಿ. ಮತ್ತೆ 4 ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತ ಮನವಿ. ಲೆಗ್ ಬೈ ರೂಪದಲ್ಲಿ 1 ಓಟಗಳ ಸೇರ್ಪಡೆ. ಮತ್ತೆ 5ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳ ಬಗ್ತಾ ಇದೆ. ಬಳಿಕ 5 ಓಟವನ್ನು ದಾಖಲಿಸಿ ಇರ್ತಕ್ಕಂಥ ತಂಡ KYCC ಹೊಸಕೋಟೆಯ ತಂಡ. 3-3 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು KYCC ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ನಾನ್ ಸ್ಟೇಟ್ ಪಂದ್ಯ ಕೂಡದಲ್ಲಿ 1 ಓಟಗಳ ಸೇರ್ಪಡೆ. ತಡಬತ್ತ 6ಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ ಮೊದಲ ಚೆಂಡಿನಲ್ಲಿ ಬಿರುಸಿನ ಬೌಂಡ್ರಿಯನ್ನು ದಾಖಲಿಸಿದ್ರು. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸೋಲ್ಮಡಿಗೆ ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಐದನೇ ಬಾರಿ ಮತ್ತೆ ಅಕ್ಷಯ್ ನೆಟ್ ನೇರ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ತನ್ನ ಮತ್ತೆ 7ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಇನ್ನು ಕೂಡ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 1 ಎಸೆತ. ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯ ಕೂಡ ಫೈನಲ್ ಹೋರಾಟ ನಡೀತಾ ಇದೆ.
ಮಧ್ಯರಾತ್ರಿ ಕಳೆದು ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಒಂದೆರಡದ ಉದ್ದಕ್ಕೂ ಅತ್ಯುತ್ತಮ ಒಂದು ಎಸಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಅಕ್ಷಯ್ ಈಗ ಪ್ರಾಮುಖ್ಯದ ಫೈನಲ್ ಹೋರಾಟದಲ್ಲಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತನ್ನ ಮೊತ್ತ 13 ಹೋದರೆ ಆಘಾತವಿಲ್ಲದೆ. ಹೊಸ ಬೌಲರ್ ಸನಾತನ ಪರಿಚಯಿಸಿರ್ತಕ್ಕಂಥ ಏಕ್ತಾ ಹೊಸನಗರ ಪಂದ್ಯಾಟದಲ್ಲಿ ಸತತ 6ನೇ ಬಾರಿ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಏಕ್ತಾ ನಾಯಕ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸನಾತ್ ಅತ್ಯುತ್ತಮ ಎಸಗಾರಿಕೆ ಎಸೆತಗಾರ ಕೂಡ. ಪ್ರಾಮುಖ್ಯದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ ಅನ್ನು ಪಡ್ಕೊಂಡಿದ್ರು. ಸೆಮಿಫೈನಲ್ ಮತ್ತೆ ಅವರ ಕೈ ಚಳಕ ಮುಂದುವರಿದಿತ್ತು. ಇವಾಗ ಫೈನಲ್ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನವೀನನನ್ನು ಕೆಣಕುವಂತ ಪ್ರಯತ್ನವನ್ನು ಯುವ ಆಟಗಾರ ಸನತ್ ಮಾಡ್ತಾ ಇದ್ದಾರೆ. ಅತ್ಯುತ್ತಮ ಒಂದು ಎಸಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಸೆತಗಾರ ನವೀನ ಧಾರಾಳ ಅನುಭವಿ. ರಾಜ್ಯದ ಪ್ರಸಿದ್ಧ ತಂಡ ನ್ಯಾಶ್ ಬೆಂಗಳೂರಿನ ಅಂತ ಬಲಾಢ್ಯ ತಂಡದಲ್ಲಿ ಹಲವಾರು ವರ್ಷಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆಟಗಾರ ಇವಾಗ ಈ ರೀತಿಯ ಪಂದ್ಯಾಟವನ್ನು ಅಷ್ಟೇ ಆಡ್ತಾ ಇದ್ದಾರೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ ತಂಡದ ಪ್ರಮುಖ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು. ಸನದ್ 3ನೇ ಚೆಂಡಿನಲ್ಲಿ ನವೀನನ ಹೋದರೆಯನ್ನು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಾಮುಖ್ಯದ ಫೈನಲ್ ಪಂದ್ಯ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ಬೆಂಗಳೂರು ಪರಿಸರದ ಹೊಸಕೋಟೆಯ KYCC, ಮತ್ತೊಂದೆಡೆಯಲ್ಲಿ ಊರ ಮನೆ ಅಂಗಳದ ಪ್ರೇಕ್ಷಕರ ಹಂಬಲ ಬೆಂಬಲದ ನಿರೀಕ್ಷೆಯ ತಂಡ ಏಕತಾ ಹೊಸನಗರ. ಹಿರಿಯ ಅನುಭವಿ ಆಟಗಾರ ಟೋಪಿ ರಾಘು ಅನ್ನುವಂತ ಖ್ಯಾತದೊಂದಿಗೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಹಿರಿಯ ಆಟಗಾರರು ರಾಘು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಯುವಕರ ಜೊತೆ ಸೇರಿಕೊಂಡು. ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ತನ್ನ ಮೂಲಕ ಲಾಂಗನ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತನ್ನ ಮತ 2ನೇ ಓವರ್ನ ಚಾಲ್ತಿಯಲ್ಲಿ 17 ಓಟಗಳು 17. ಒಂದು ಪ್ರಮುಖ ಹೋದರೆ ಆಘಾತದ ನಡುವೆ ಚೇತನ್ ಹೊಸ ಆಟಗಾರ. ನನ್ನ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಇವರಲ್ಲಿ. ಮತ 17. ಆಘಾತವನ್ನು ಕಾಣ್ತಾ ಇಲ್ಲ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ. 2ನೇ ಓವರ್ನಲ್ಲಿ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದ್ದಾವೆ. ಯಾವುದೇ ಡ್ರಿಂಕ್ಸ್ ಬ್ರೇಕ್ ಸ್ಥಗಿತ ಇಲ್ಲ. ತನ್ನ ಮತ 17. ತಂಪು ಪಾನೀಯದ ವಿರಾಮ ಇಲ್ಲ. ನೇರವಾಗಿ ಪಂದ್ಯ ಸಾಗುತ್ತೆ.
ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತ 17ಕ್ಕೆ 2. 17 ಫಾರ್ ಲಾಸ್ ಆಫ್ 2. ಹೊಸ ಬೌಲರ್ ಮತ್ತೆ ರಂಜಿತನ ಪರಿಚಯಿಸಿರ್ತಕ್ಕಂಥ ಏಕತಾ ಹೊಸನಗರ ತನ್ನ ಮೊತ್ತ 17ಕ್ಕೆ 2. 17 ಫಾರ್ ಲಾಸ್ ಆಫ್ 2. ಇಲ್ಲಿ ಪಂದ್ಯಾಟ ಮುಂದುವರಿಸಿ. ನೆಟ್ ನೇರ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಸಾಲ್ವ್ ಮಾಡಿಗೆ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರಕ್ಷಣೆ ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ನವೀನ ಬಿರುಸಿನ ಒಂದು ಆರಂಭವನ್ನು ದಾಖಲಿಸಿದ್ರು ಕೂಡ 2ನೇ ಓವರ್ನ 3ನೇ ಚೆಂಡಿನಲ್ಲಿ ಒಂದು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನದ ನಡುವೆ ಸುಲಭ ಕ್ಯಾಚ್ ಅನ್ನು ನೀಡಿದ್ದಾರೆ. ಕೊರೆಯುವಂತ ಚಳಿ ಹೊಸನಗರ ಪರಿಸರದಲ್ಲಿದ್ದರೂ ಕೂಡ ಈ ಪರಿಸರದ ನೈಜ ಕ್ರಿಕೆಟ್ ಪ್ರೇಮಿಗಳು ಇನ್ನೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಪಂದ್ಯಾಟ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನೆಟ್ ನೇರ ಹೊಡೆತ 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಪಂದ್ಯಾಟದ ನೇರ ಪ್ರಸಾರ S7 ಸ್ಪೋರ್ಟ್ಸ್. ಶಾಮೀರ್ ಅವರೊಂದು ಸಾರಥ್ಯದಲ್ಲಿ S7 ಟೆಕ್ನಿಷಿಯನ್ಸ್ಗಳು ಅತ್ಯುತ್ತಮವಾಗಿ ಪಂದ್ಯಾಟವನ್ನು ಬಿತ್ತರಿಸ್ತಾ ಇದ್ದಾರೆ. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3ನೇ ಓವರ್ನಲ್ಲಿ ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತ. 3ನೇಯ ಪತನವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಶಶಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹತ್ತೊಂಬತ್ತಕ್ಕೆ 3ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದೆಡೆ ಮೊದಲ ಓವರ್ನಲ್ಲಿ 13 ಓಟವನ್ನು ದಾಖಲಿಸಿಕೊಂಡು ಬಿರುಸಿನ ಒಂದು ಆರಂಭದ ಮುನ್ಸೂಚನೆ ರವಾನಿಸಿರ್ತಕ್ಕಂಥ KYCC ಹೊಸಕೋಟೆ
ಪ್ರಸ್ತುತ 3ನೇ ಓವರ್ನಲ್ಲಿ 19ಕ್ಕೆ 3. ಮತ್ತೆ ರಂಜಿತ್ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 1 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ 13 ಓಟವನ್ನು ದಾಖಲಿಸಿಕೊಂಡ ಬಿರುಸಿನ ಆರಂಭವನ್ನು ದಾಖಲಿಸುವಂತ ಮುನ್ಸೂಚನೆ ರವಾನಿಸಿರ್ತಕ್ಕಂಥ ತಂಡ ಹೊತ್ತು ಸರಿದಂತೆ ಪಂದ್ಯಾಟವನ್ನು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ತಂಡ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ 20. 3ನೇ ಓವರ್ ಮುಕ್ತಾಯದ ಬಳಿಕ ಎಂಡ್ ಆಫ್ 3 overs, 20 for loss of 3. ನಾಲ್ಕನವರ ಚಾಲ್ತಿಯಲ್ಲಿ ಮತ್ತೆ ಸನ ತಾನು ಪರಿಚಯಿಸ್ತಾ ಇರ್ತಕ್ಕಂಥ ಏಕ್ತಾ ಹೊಸನಗರ ಈ ಹಿಂದೆ 5 ಬಾರಿ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಏಕ್ತಾ ಹೊಸನಗರ ನಾಯಕ ಪಂದ್ಯವನ್ನು ಜಯಿಸಿದ್ದಾರೆ. ಇವಾಗ 6ನೇ ಬಾರಿ ಫೈನಲ್ ಹೋರಾಟಕ್ಕಾಗಿ 6ನೇ ಬಾರಿ ಟಾಸ್ ಜಯಿಸಿದ್ದಾರೆ. ಅದೃಷ್ಟದ ನಾಯಕನಾಗಿ ತಂಡಕ್ಕೆ ಪ್ರಶಸ್ತಿಯನ್ನು ತಂದು ಕೊಡ್ತಾರಂತ ನೋಡಬೇಕಾಗಿದೆ. ನಾಲ್ಕನೇ ಚಾಲ್ತಿಯಲ್ಲಿ ಮತ್ತೆ ಸನ ಒಂದೆರಡು ಮುಂದುವರಿಸಿ ಸರ್. ತಡ ಮತ್ತೆ 20. ಕೊರೆಯುವಂತ ಚಳಿಯಲ್ಲಿ ಇದ್ರು ಕೂಡ ನಿದ್ದೆ ಬಂಪರ್ನಲ್ಲಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಪಂದ್ಯಾಟ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕೃತಜ್ಞತೆ, ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು. ಅಂತಿಮ 11 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಮತ್ತೆರಡನೇ ಬಾರಿ ಸಾನಾಥ್ 4ನೇ ಓವರ್ ಚಾಲ್ತಿಯಲ್ಲಿ 2ನೇ ಚೆಂಡಿಗಾಗಿ ಗಾಲಿ ಭಾಗದಲ್ಲಿ ಕೊನೆ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ 21. ಮೊದಲ 20 ಚೆಂಡುಗಳ ಮುಕ್ತಾಯದ ಬಳಿಕ ಒಂದು ಹಂತದ ಮೊದಲ ಓವರ್ ಮುಕ್ತಾಯಕ್ಕೆ 13ಕ್ಕೆ ನೋ ಲಾಸ್. ಪ್ರಸ್ತುತ 4ನೇ ಓವರ್ ಚಾಲ್ತಿಯಲ್ಲಿ 21ಕ್ಕೆ 3. $21 for loss of 3. ಒಂದು ಓಟಗಳ ಸೇರ್ಪಡೆ, ತಂಡದ ಹಿರಿಯ ಅನುಭವಿ ಆಟಗಾರ ರಾಘಣ್ಣ. ಟೊಪ್ಪಿ ರಾಘಣ್ಣ ಅಂತಲೇ ಚಿರಪರಿಚಿತರು. ಒಂದು ಓಟಗಳ ಸೇರ್ಪಡೆ, ತಡ ಮೊತ್ತ 22. ಲೆಗ್ ಬಾಯ್. $23. ಕೊನೆ 2 ಚೆಂಡುಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ.
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತಾಡಾಡುವಲ್ಲ ಸೇರ್ಪಡೆ. ಕೊನೆ ಒಂದು ಚೆಂಡು. 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಣ ಮೊತ್ತ 23. ಪ್ರತಿ ಚೆಂಡಿಗೆ 1ರ ಸರದಿಯಲ್ಲಿ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 4ನೇ ಓವರ್ನ ಅಂತಿಮ ಚೆಂಡಿನಲ್ಲಿ ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾರಂತ ನೋಡ್ಬೇಕಾಗಿದೆ. ಊರ ಮನೆ ಪ್ರೇಕ್ಷಕರೊಂದ ಬೆಂಬಲದ ನಿರೀಕ್ಷೆ ತಂಡ ಏಕತಾ ಹೊಸನಗರ ಪ್ರಶಸ್ತಿ ಜಯಿಸುವಂತ ಅತ್ಯುತ್ತಮ ಆಟವನ್ನು ಆಡ್ತಾ ಇದೆ. ಈ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ತಂಡವಾಗಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಕೆವೈಸಿಸಿ ಹೊಸಕೋಟೆಯನ್ನು ಫೈನಲ್ ಹೋರಾಟದಲ್ಲಿ ಅವರೊಂದು ವಿಜಯದ ಬ್ರೇಕ್ ಅನ್ನು ಮಾಡುವಂತಹ ಪ್ರಯತ್ನ, ಅವರ ವಿಜಯದ ನಾಗಲೋಟಕ್ಕೆ ಮೂಗುದಾರವನ್ನು ತೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಏಕತಾ ಹೊಸನಗರ ಅಂತಿಮ 6 ಚೆಂಡುಗಳ ಆಟ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ತಣ ಮೊತ್ತ 23. ತಡ ಮೊತ್ತ 23. ಕೊನೆ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಲೋಹಿತನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಏಕತಾ ಹೊಸನಗರ ಈ ರಾತ್ರಿಯ ಪರಿಸ್ಥಿತಿಯಲ್ಲೂ ಕೂಡ ಚಿಯರ್ಸ್ ಗರ್ಲ್ಸ್ ನಿರೀಕ್ಷೆಯಲ್ಲಿದ್ದಾರೆ. ಕಳೆದ ವಾರಾಂತ್ಯ KV ವಿನಯ್ ಅವರು ಕಳೆದ ವಾರಾಂತ್ಯ ಭದ್ರಾವತಿಯಲ್ಲಿ ಚಿಯರ್ಸ್ ಗರ್ಲ್ಸ್ಗಳು ಪಂದ್ಯಾಟಕ್ಕೆ ಮೆರುಗನ್ನು ನೀಡಿತ್ತು. ರಾತ್ರಿ 2 ಗಂಟೆ 40 ನಿಮಿಷ ಆದ್ರೂ ಕೂಡ ಇಲ್ಲಿ ಅವರ ನಿರೀಕ್ಷೆಯಲ್ಲಿದ್ದಾರೆ ಮನೋರಂಜನೆಗಾಗಿ. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಅಂತಿಮ ಹಂತದ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ತಡ ಮೊತ್ತ 23ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಲೋಹಿತ ಕೊನೆ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ, ಏಕಂತ ಹೇಳಿದ್ರೆ 2:15 ಆಯ್ತು. ನಾಳೆ ಬೆಳಿಗ್ಗೆ ಮತ್ತೆ ಪಂದ್ಯ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತಾಡಾಡ್ಬಾಲ್ನ ಸೇರ್ಪಡೆ. ಅಂತಿಮ 4 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಏಕತಾ ಹೋರಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಸರ್ವಮುಖಿ ತಂಡವಾಗಿ ಇದ್ದುಕೊಂಡು ಏಕತೆಯೊಂದಿಗೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಏಕತಾ ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ ಸ್ಥಗಿತ ಕಂಡಿರ್ತಕ್ಕಂಥ ರನ್ಧಾರಣೆ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. ತಡ ಮೊತ್ತ 24. ಕೊನೆಯ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್. ಲಾಸ್ಟ್ 3 ಬಾಲ್ ಟು ಗೋ. ತಡ ಮೊತ್ತ 24. 24
ಫಾರ್ ಲಾಸ್ ಆಫ್ 4. ನಾಳೆ ಪಂದ್ಯಾಟದ 3ನೇ ದಿನ ರಾಜ್ಯ ರಾಷ್ಟ್ರ ಮಟ್ಟದ ತಂಡಗಳ ಜೊತೆಗೆ ಹೊರ ದೇಶದ ಒಂದು ತಂಡ, ದೂರದ ಶ್ರೀಲಂಕಾದ ಒಂದು ತಂಡ. ದೀಪ ರಾಷ್ಟ್ರ ಆದ್ರೂ ಕೂಡ ವಿಶ್ವಕಪ್ನಂತ ಬಲಾಢ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಹೆಮ್ಮೆಯ ತಂಡವಾಗಿದ್ದು, ದೇಶವಾಗಿದ್ದುಕೊಂಡು ಯಶಸ್ಸನ್ನು ಕಂಡಿರ್ತಕ್ಕಂಥ ತಂಡ ಕೂಡ ಶ್ರೀಲಂಕಾ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಈ ಋತುವಿನ ಮತ್ತೊಂದು ವ್ಯವಸ್ಥಿತ ದಾಂಡು ಚೆಂಡಿನ ಹಗಲು ರಾತ್ರಿಯ ಪಂದ್ಯ ಕೂಡ ಸಾಗರದಲ್ಲಿ ಈ ಹಿಂದೆ ಹಲವಾರು ಬಾಳಿ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥ ಸಾಗರದ ಪ್ರತಿಷ್ಠಿತ ಸಂಸ್ಥೆ ಸಾಗರದ ಮತ್ತೊಂದು ವ್ಯವಸ್ಥಿತ ಕ್ರೀಡಾಂಗಣದ ಒಳಭಾಗದಲ್ಲಿ, ಗೋಪಾಲಗೌಡ ಕ್ರೀಡಾಂಗಣದ ಒಳಭಾಗದಲ್ಲಿ ಮತ್ತೊಂದು ಹಗಲು ರಾತ್ರಿ ಪಂದ್ಯಾಟಕ್ಕೆ ಮುಹೂರ್ತವನ್ನು ಇಟ್ಟಿದ್ದಾರೆ. ಏಪ್ರಿಲ್ 28ರಿಂದ ಮೇ 4ರವರೆಗೆ 6 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕಾಗಿ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೆ ಲೋಹಿತ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್. ಕೊನೆಯ ಒಂದು ಎಸೆತ ತಡ. ಮತ್ತೆ 24 ಓಟಗಳು. ಸರ್ವಮುಖಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಏಕತಾ ಹೊಸನಗರ ಪ್ರಶಸ್ತಿಯ ನೆಚ್ಚಿನ ತಂಡವಾಗಿ ಮುನ್ನುಗ್ತಾ ಇದೆ. ನಾನ್ ಸ್ಟೇಟ್ ಒಂದು ಅತ್ಯುತ್ತಮ ತಂಡವಾಗಿ ಪಂದ್ಯಾಡಲು ತೊಡಗಿಸಿಕೊಂಡಿರ್ತಕ್ಕಂಥ KYCC ಹೊಸಕೋಟೆಗೆ ಮೂಗುದಾರ ತೊಡಿಸುವಂತ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ತಂಡ. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಈ ಮುಖಾಂತರವಾಗಿ ತಂಡ ಮೊತ್ತ 25-26ರ ಟಾರ್ಗೆಟ್ ಅನ್ನು ಚೇಸ್ ಮಾಡಿದ್ರೆ ಹೊಸನಗರ ಬ್ರದರ್ಸ್ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ 3ನೇ ಬಾರಿ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ನಾನ್ ಸ್ಟೇಟ್ ಪಂದ್ಯ ಕುಡಿದ ಅಗ್ರ ಪ್ರಶಸ್ತಿ ಏಕತಾ ಹೊಸನಗರದ ಪಾಲಾಗುತ್ತೆ. ಲೆಕ್ಕಾಚಾರ ತಪ್ಪಿದ್ರೆ ಒಂದು ಹಂತದ ಕನಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ KYCC ಹೊಸಕೋಟೆ ತಂಡ ಇಲ್ಲಿ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಕನ್ನಡ ನಾಡಲ್ ಏಕತಾ ಒಂದು ಸುಲಭದ ಅವಕಾಶವನ್ನು ಪಡ್ಕೊಳ್ತಾ ಇದ್ದ ಹಾಗೆ ಆ ತಂಡವನ್ನು ಬೆಂಬಲಿಸಬಲ್ಲಂತ ಸದಸ್ಯರೆಲ್ಲರೂ ಕೂಡ ಡಿಜೆ ನೃತ್ಯಕ್ಕೆ ಹೆಜ್ಜೆ ಹಾಕುವ ಸಿದ್ಧತೆಯಲ್ಲಿದ್ದಾರೆ.
ಕನ್ನಟಗಡಗಡ 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 ಏ ಅವಿನಾಶ್ ಮತ್ತು ಚಿದು ಆರಂಭಿಕ ಹಂತದ ಆಟಗಾರರು. ಹಲೋ, 26 ಟಾರ್ಗೆಟ್ ಸಿಧು ಮತ್ತು ಅವಿನಾಶ್ ಆಚಾರ್ ಆರಂಭಿಕ ಹಂತದ ಆಟಗಾರರು. ಶಾಟ್ ಆಗಿತ್ತು, ಬಿರುಸಿನ ಹೊಡೆತ, ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸಿದ ಇನ್ನಿಂಗ್ಸ್ ಮೊದಲ ಚೆಂಡಿನಲ್ಲಿ. ಬಿರುಸಿನ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ ಇನ್ನಿಂಗ್ಸ್ ಮೊದಲ ಚೆಂಡಿನಲ್ಲಿ. 26 ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಮೊದಲ ಬೌಂಡ್ರಿ ವಿಶಿಷ್ಟತೆ ಆಟ. ಸೊಲ್ವಡೆಗೆ ಹೋದರೆ ಆವರಿಸಿಕೊಂಡು ಸ್ವೇಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಚಿದು ಮಾಡಿದ್ರು. 1 ಓಟಗಳ ಸೇರ್ಪಡೆ, ತಂಡ ಮೊತ್ತ 5. 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭ ಜಯದ ಕಡೆಗೆ ಮುನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ಏಕತಾ ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು ಅವಿನಾಶ. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ತಂಡ ಮೊತ್ತ 7, 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಅವಿನಾಶ್. ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 7. ಹೊಸ ಆಟಗಾರ ರಂಜಿತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ, ಔಟರ್ ರಚ್ ಆಗ್ತಾ ಇದೆ. ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ ಎನ್ನುವುದಂತ 24 ಚೆಂಡುಗಳ ಮುಂದೆ. ಮೊದಲ ಓವರ್ ಮುಕ್ತಾಯಕ್ಕೆ 8 ಓಟವನ್ನು ದಾಖಲಿಸಿರ್ತಕ್ಕಂಥ ಏಕತಾ ಹೊಸನಗರ ಒಂದು ಹೋದ್ದರಿ ಆಘಾತವನ್ನು ಕಂಡಿತ್ತು. ಇಲ್ಲಿ ಜಯಿಸಬೇಕಾದ್ರೆ, ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ 24 ಎಸೆತ, ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಎಸೆತ 1ಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತ ಒಂದು ಸಾಮರ್ಥ್ಯದ ಪಂದ್ಯ. ಆದ್ರೂ ಕೂಡ ನಿದ್ದೆ ಮಂಬರ್ನಲ್ಲಿ ಪಂದ್ಯಾಟವನ್ನು ವೀಕ್ಷಿಸಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಕೂಡ ಎಚ್ಚೆತ್ತು ಪಂದ್ಯಾಟವನ್ನು ವೀಕ್ಷಿಸಬೇಕಾದ್ರೆ ಪಂದ್ಯ ಹೋರಾಟದ
ರಣಾಂಗಣದಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ನೆಲೆಯಲ್ಲಿ ಎರಡನೇ ವರ್ಗಾಗಿ ಮತ್ತೆ ಹೊಸ ಬೌಲರ್ ನಾಗೇಶನನ್ನು ಪರಿಚಯಿಸ್ತಾ ಇದ್ದಾರೆ. ಬಹಳ ಶೂತ ಬರುತ್ತೆ, ಹೊಡೆತ ಡೀಪ್ ಕಾರ್ಬಾಣಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ, ಎರಡು ಓಟಗಳ ಸೇರ್ಪಡೆ. ತಡ ಮೊತ್ತ 10. ಅಂಪೈರ್ 1 ಶಾಟ್ ಅನ್ನುವಂತ ಸೂಚನೆ ನೀಡಿದ್ದಾರೆ. ಪಂದ್ಯಾಟ ಮುಂದುವರಿಸಿ. ಮತ್ತೆ 9 ಓಟಗಳು. ಕ್ರಾಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮಾತನಾಡುವಲ್ಲ ಸೇರ್ಪಡೆ. ಮತ್ತೆ 9ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ರ ಟಾರ್ಗೆಟ್ ನೆಟ್ ನೇರ ಆಗಿದೆ. 12 ಓಟಗಳು ಬರಬೇಕಾಗಿದೆ. ಶಾರ್ಟ್ ಆಗಿತ್ತು, ಲಾಂಗ್ ಲೆಗ್ ಭಾಗದಲ್ಲಿ ಮತ್ತೆ ಬೆರೆಸರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟ, ಎರಡನೇ ಓಟ. ಮೊತ್ತ 16. ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಸುಲಭ ಜಯದ ಕಡೆಗೆ ಮುನ್ನುಡಿಯನ್ನು ಬರಿತಾ ಇರುವಂತಹ ಸರ್ವ ಸಿದ್ಧತೆ ಲೇಖತ. ಅಂತಿಮ ಹಂತದಲ್ಲಿ ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಮೊತ್ತ 17ಕ್ಕೆ ತಲುಪ್ತಾ ಇದೆ. 9 ಓಟಗಳು ಬರಬೇಕಾಗಿದೆ. ಅಂತಿಮ 18 ಎಸೆತ, 9 ಓಟಗಳು ಬರಬೇಕಾಗಿದೆ. ಒಂದು 50. ನಾನ್ ಶೆಡ್ ಪಂದ್ಯ ಕೂಡ ಅಗ್ರ ಪ್ರಶಸ್ತಿ ಕಡೆಗೆ ದಾಪುಗಾಲ ನೀಡ್ತಾ ಇರ್ತಕ್ಕಂಥ ತಂಡ. ಒಂಬತ್ತು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ 18 ಚೆಂಡುಗಳಲ್ಲಿ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ವೈಡ್ ಬಾಲ್ ಅನ್ನುವಂತ ಸೂಚನೆ. ಜಯಕ್ಕಾಗಿ 7 ಓಟಗಳು ಬರಬೇಕಾಗಿದೆ. 7 ರನ್ಸ್ ರಿಕ್ವೈರ್ಡ್. ಸುಲಭ ಜಯದ ಕಡೆಗೆ ಮುನ್ನಡೆಯನ್ನು ಬರೆಯುವಂತಹ ಸರ್ವ ಸಿದ್ಧತೆಯಲ್ಲಿ ಏಕತಾ ಹೊಸನಗರ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ.
ಹೊಸ ಆಟಗಾರ ಶರತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 7 ಓಟಗಳ ಅನಿವಾರ್ಯತೆ. ಬಹಳ ಶುದ್ಧ ಹೊಡೆತ, ಡಿಪೆಕ್ಷ ಕವರ್ ಸೇವ್ ಆಗಿದ್ರೆ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟ, 2ನೇ ಓಟ, 3ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡಿದ್ದಾರೆ. ಜಯಕ್ಕಾಗಿ ಕೇವಲ 4 ಓಟಗಳ ಅನಿವಾರ್ಯತೆ. ಹೊಸ ನಗರದ ಇತಿಹಾಸದಲ್ಲಿ ಸಾಗ್ತಾ ಇರ್ತಕ್ಕಂಥ 3ನೇ ಬಾರಿಯ ಬ್ರದರ್ಸ್ ಪಂದ್ಯಾಕೂಟದ ನಾನ್ ಶೇಡ್ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿಯನ್ನು ಜಯಿಸ್ತಾ ಇರ್ತಕ್ಕಂಥ ಏಕತಾ ಹೊಸನಗರ. ಅಭಿನಂದನೆಗಳು, ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಈವರೆಗೆ ಹೋರಾಟವನ್ನು ಮಾಡಿರ್ತಕ್ಕಂಥ KYCC ಫೈನಲ್ ಹೋರಾಟದಲ್ಲಿ ಪರಾಜಯವನ್ನು ದಾಖಲಿಸಿಕೊಂಡು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆ ತಂಡಕ್ಕೂ ಕೂಡ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಫೈನಲ್ ಹೋರಾಟದ ಮುಕ್ತಾಯ ಕಂಡು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸನತ್ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಪ್ರಶಸ್ತಿಗಳನ್ನು ನಾವು ಅಂತಿಮ ದಿನ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ.